ಸ್ನೇಹಿತ ಇದೇ ಥರ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದವರು ಇವತ್ತು ಡೆತ್ ಆಯಿತು. ಆದರೂ ಬೇಜಾರಾಗುತ್ತೆ. ಈ ಬೆಳಗ್ಗೆ 10:30 ಆಗಿರೋ ಆ ಘಟನೆನ ಇದುವರೆಗೂ ಅವರು ಕ್ಲಿಯರ್ ಮಾಡಿಲ್ಲ. ಪ್ರತಿಯೊಂದಕ್ಕೂ ಇದೇ ಥರನೇ ಕೇರ್ಲೆಸ್ ತೊಗೊತಾರೆ. ಏನು ಮಾಡೋದು ಹೇಳಿ? ನಮ್ಗೆ ಯಾರು ಸಪೋರ್ಟ್ ಇದ್ದಾರೆ? ಗೌರ್ಮೆಂಟ್ ಇದ್ದಾರೆ, ಅವ್ರು ಬರ್ತಾರೆ, ಡಿಪೋದವ್ರು ಬರ್ತಾರೆ, ನಾವು ನಿಮ್ಮ ಜೊತೆನೇ ಅಂತಾರೆ. ಏನು ಪ್ರಯೋಜನ ಇಲ್ಲ ಸರ್. ಯಾರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾಯಿಲ್ಲ. ನಮ್ಮನ್ನು ನಾವೇ ಒದ್ಲಾಡ್ಕೊಂಡು ನಾವೇ ಸಾಯಬೇಕು. ಇದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಯಾರನ್ನ ರೋಡಲ್ಲಿ ಹೊಡೆದ್ರೂ ಕೂಡ ಬಡಿಸ್ಕೊಂಬರ್ಬೇಕು. ನಾವು ರಿಟರ್ನ್ ಹೊಡೆಯೋಂಗಿಲ್ಲ. ಯಾಕಂದರೆ ನಾವು ಪಬ್ಲಿಕ್ ಸರ್ವಿಸ್ ಕೊಡ್ತಾಯಿದ್ದೀವಿ. ನಮ್ಮ ಬಿಹೇವಿಯರ್ ಹಿಂಗಿದೆ ಹಂಗಿದೆ ಮತ್ತೆ ಅದೇ ಮಾಡ್ತಾರೆ. ಪ್ಲಸ್ ಏನಾದರೂ ಮೊದಲು ಮಲ್ಲಿಕಾರ್ಜುನ್ಗೆ ಈ ಥರ ಆಯಿತು, ಮಲ್ಲಿಕಾರ್ಜುನ್ಗೆ ಈ ಥರ ಏನೋ ಆಗಿದೆ, ಡೆತ್ ಆಗಿದ್ದಾನೆ, ಅವ್ನಿಗೇನೋ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದೆ, ಅಲ್ಲ ಅವ್ನಿಗೇನೋ ಅಮೌಂಟ್ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ಅವನಿಗೂ ಕೂಡ ಅಮೌಂಟ್ ಸಿಕ್ಕಿಲ್ಲ. ಇದುವರೆಗೂ ಸಿಕ್ಕಿಲ್ಲ ಸರ್. ಅವರೂ ಬ್ಯಾಂಕು ಮನೆ ಓಡಾಡ್ತಾನೆ ಇದ್ದಾರೆ. ಕೇಳಿದಕ್ಕೆ ₹1 ಕೂಡ ಒಂದು ರೆಸ್ಪಾನ್ಸ್ ಇಲ್ಲ ಈ ಕಡೆಯಿಂದ. ಈ ಥರ ನಂಬ್ಕೊಂಡು ನಾವು ಯಾವ ನಂಬಿಕೆ ಮೇಲೆ ಬಂದು ಇಲ್ಲಿ ಕೆಲಸ ಮಾಡಬೇಕು ಸರ್ ನಾವು? ಅದ್ರ ಬದಲು ನಾವು ಆಚೆ ಆಟೋನ ಓಡಿಸ್ಕೋಬೋದು, ಇಲ್ಲ ಗಾರೆ ಕೆಲಸಕ್ಕಾದ್ರೂ ಹೋಗ್ಬೋದಲ್ಲ ಸರ್. ಮ್ಯಾನೇಜ್ಮೆಂಟ್ ಹೇಳಿದ್ರೆ ಇವತ್ತು ಕೊಡ್ತಾರೆ, ಅವ್ರು ದೊಡ್ಡವ್ರು ಕೊಡಬೇಕು, ಅವ್ರು ಪರ್ಮಿಷನ್ ಮಾಡೋದು. ಒಬ್ಬರು ಯಾವನ ಸತ್ರೂ ಇವ್ರು ರೆಸ್ಪಾನ್ಸ್ ತೊಗೊಳ್ಳಲ್ಲ ಅಂದರೆ ನಾವು ಯಾಕೆ ಸರ್ ಬಸ್ ಓಡಿಸ್ಬೇಕು? ಬೇಡ ಬಿಡಿ ಸರ್. ಏನು ಕೊಡೋಲ್ಲ ಸರ್. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತಾರೆ ಅಷ್ಟೇ. ಹಿಂಗಿದೆ, ಗಾಡಿ ಸೇಫ್ಟಿಯಾಗಿ ಹೋಗಬೇಕು, ಅವ್ರಿಗೇನು ಉದ್ದೇಶ? ಒಂದು ಡ್ರೈವರ್ ಬಸ್ ಹತ್ತಬೇಕು, ಡಿಪೋಯಿಂದ ಆಚೆ ಹೋಗ್ಬೇಕು ಅಷ್ಟೇ. ನೀನು ಹಣೆ ಬರೋ ಆಚೆ ನೀನು ಒಳ್ಳೇದು ಮಾಡ್ತೀಯ ಕೆಟ್ಟದ್ದು ಮಾಡ್ತೀಯಲ್ಲ, ನಿನ್ಗೇನ ಅವ್ನಿಗೆ ಯಾವನ ಬಂದು ಹೊಡೆದ್ನ ಏನೋ ಮಾಡ್ಕೊಂಡು ಅದು ನಿನ್ನ ರೆಸ್ಪಾನ್ಸಿಬಿಲಿಟಿ. ಏನನ್ನ ಗಾಡಿ ಟಚ್ ಆಯಿತು ಅಂದರೆ ಅದರಲ್ಲೂ ಅಮೌಂಟ್ ಕಟ್ ಮಾಡ್ತಾರೆ. ನಾವೆಲ್ಲ ಮತ್ತೆ ಹೋಗಿ ಒಂದ್ಸಲಿ ಕೇಳಿದ್ದಕ್ಕೆ ಜಾಸ್ತಿ ಅಮೌಂಟ್ ಆದರೆ ಮಾತ್ರ ಕಟ್ ಮಾಡ್ತಾರೆ, ಕಡಿಮೆ ಆದರೆ ಕಟ್ ಮಾಡಲ್ಲ. ಒಂದು 5,000 ಒಳಗಡೆ ಇದ್ದರೆ ಕಟ್ ಮಾಡಲ್ಲ. ಜಾಸ್ತಿ ಅಮೌಂಟ್ ಆದರೆ ನಾವೇ ಖರ್ಚು ವೆಚ್ಚ ಮಾಡ್ಕೊಂಬರ್ಬೇಕು. ಯಾರನ್ನ ರೋಡಲ್ಲಿ ಅಮ್ಮನ ಅಕ್ಕನಂತ ಬಾಯಿಗೆ ಬಂದಂಗೆ ಬೈತಾರೆ ಸರ್. ಅದೆಲ್ಲ ಅಂದರು ಹೊಡೆದಿರೋದು ಅದ ದೌಡೆ ಅಲ್ಲಿ ಉದ್ರೋಗಿರೋರು ಅವರೇ. FIR ಕೂಡ ಕೊಡಲ್ಲ, ಗಾಡಿ ಕೂಡ ನಿಲ್ಲಿಸಲ್ಲ ಇವರೇ. ಗಾಡಿ ಕೂಡ ನಿಲ್ಸಂಗಿಲ್ಲ, ತಗೊಂಬಂದು ಡಿಪೋಗೆ ಹಾಕಬೇಕು. ಆದರೂ ಕೇಳ್ತಾರೆ ಕಿಲೋಮೀಟ್ರ್ ಯಾಕೆ ಮಾಡ್ಕೊಂಬಂದಿಲ್ಲ. ಈಗ ರಮೇಶ್ಗೆ ಏನಾಯಿತು ಸರ್? ಮಲ್ಲಿಕಾರ್ಜುನ್ ಅವರು ವಿಷಯದಲ್ಲಿ ನಾವು ಯಾಮಾರ್ಬಿಟ್ರಿ, ರಮೇಶನ ವಿಷಯದಲ್ಲಿ ನಾವು ಯಾಮಾರಲ್ಲ ಸರ್. ದಯವಿಟ್ಟು ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಗಾಡಿಗಳೆತ್ತಲ್ಲ. ಯಾರು ಕೂಡ ಗಾಡಿ ಮುಟ್ಟ. ಸುಮಾರು ಒಂದು 100 ಗಾಡಿ ಮೇಲೆ ರನ್ನಿಂಗ್ ಇದ್ದಾವೆ, ಇನ್ನು 40 ಗಾಡಿ ಸ್ಟಾಪಲ್ಲಿದ್ದಾವೆ ಸರ್. ಪರಿಹಾರ ಸಿಗೋವರೆಗೂ ನಾನು ನಿಲ್ಲಿಸಲ್ಲ ಸರ್. ಗ್ಯಾರಂಟಿ ಕೊಡಲೇಬೇಕು. ಮುಂದೆ ಇನ್ನು ನೆಕ್ಸ್ಟ್ ಈ ಥರ ಯಾರಿಗೂ ಆಗಬಾರ್ದು ಅನ್ನೋದು ಮುಂದಾಲೋಚನೆ ಅವ್ರು ಇರಬೇಕು ಸರ್. ಒಂದು ಡ್ರೈವರ್ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರಲ್ಲ, ದಯವಿಟ್ಟು ಅದ್ರ ಕಡೆ ಗಮನ ಇಲ್ಲ ಸರ್. ನಮ್ಮ ಸಾರಿಗೆ ಸಚಿವರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ನಾವು ಒಂಥರ ಅನಾಥರ ಆಗ್ಬಿಟ್ಟಿದ್ದೀವಿ. ನಿಮ್ಗೆ ಯಾಕೆ ಸುಮ್ಮನೆ ನಮ್ಗೆ ಈ ಥರ ಮಾಡೋದು? ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಗಾರೆ ಕೆಲಸಕ್ಕೆ ಅದು ಕಳಿಸಿ ಎಲ್ಲನ ಕೆಲಸ ಮಾಡ್ತೀವಿ. ಅನ್ಯಾಯ ಅನ್ಯಾಯ ಈ ಥರ ಎಲ್ಲ ಮಾಡೋದ್ರಿಂದ ಪ್ರಾಬ್ಲಮ್. ಅನ್ಯಾಯ 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 ಅನ್ಯಾಯ